ದೇವರಿಗೆ ನಿಮ್ಮ ಪತ್ರ, ನಿಮ್ಮ ಪುಷ್ಪ, ನಿಮ್ಮ ಫಲ, ನಿಮ್ಮ ತೋಯ ತೊಗೊಂಡು ಆಗ್ಬೇಕಾದೇನಿಲ್ಲ. ನಿಮ್ಮ ಹಣ್ಣು ಇಟ್ಟುಬಿಟ್ರೆ ಅವನಿಗೆ ಖುಷಿ. ಅಂತೂ ಇವತ್ತು ಆಪಲ್ ತಂದಿಟ್ಬಿಟ್ನಪ್ಪ, ಸದ್ಯ ಯಾರೂ ಆಪಲ್ಲೇ ತಂದಿರಲಿಲ್ಲ, ಖುಷಿ ಆಗಲ್ಲ ಅವನಿಗೆ. ಆಪಲ್ ತೊಗೊಳ್ತಾನೋ ಇಲ್ವೋ ಆಚಾರ್ಯ ಅದನ್ನು ಹೇಳಿ? ತೊಗೊಳ್ತಾನೆ. ಆಪಲ್ನಲ್ಲ, ಆಪಲ್ ಹಿಂದಿರುವ ಭಕ್ತಿಯನ್ನು ತೆಗೆದುಕೊಳ್ತಾನೆ. ಶಬರಿ ಎಂಜಲು ಹಣ್ಣು ಕೊಟ್ಲು, ಮುಕುತಿಗೋಸಗ ಫಲವ ಸವಿದನೆ. ಅವಳಿಗೆ ಮೋಕ್ಷ ಕೊಡಬೇಕು, ಅದಕ್ಕೋಸ್ಕರ ಭಕ್ತಿಯಿಂದ ತಂದು ಆ ಹಣ್ಣನ್ನು ಭಗವಂತ ತಾನು ಸ್ವೀಕಾರ ಮಾಡಿದ. ಓದ್ತಿದ್ರೆ ಅವನು ಗಜೇಂದ್ರ ಸ್ವೀಕಾರ ಮಾಡಿದ. ಪತ್ರಂ ಪುಷ್ಪಂ ಫಲಂ ತೋಯಂ. ಈ ಕಥೆಯೊಳಗೊಂದು ಅನುಸಂಧಾನ ಇದೆ, ಭಕ್ತಿಯ ಅನುಸಂಧಾನ ಇದೆ ನೋಡಿ. ದೇವರು ನಮ್ಮನ್ನು ಏನು ಕೇಳಲ್ಲ, 4 ಕೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಅವನು ಕೇಳೋದೇ ಒಂದು, ನಾವು ಕೊಡೋದೇ ಒಂದು. ಅವನು ಕೇಳಿದ್ದು ನೋಡಲ್ಲ, ನಾವು ಕೊಟ್ಟದ್ದು ಅವನು ತಗೊಳ್ಳಲ್ಲ. ಏನಾಚಾರ್ಯ ಆ ಪತ್ರಂ ಅಂತಾನಲ್ಲ, ನಾವೇನು ಕೊಟ್ಟಿದ್ದೀವಿ? ಪತ್ರಂ ಅಂದರೆ ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಹಾಕ್ತೀವಲ್ಲ. ದೇವರು ನಾವು ಹಾಕಿದ್ರೆ ವಾಪಸ್ ನಮಗೆ ಹಾಕ್ತಾನೆ, ನೀನೇ ತೊಗೊಂಡು ಹೋಗಬೇಡ. ನಾನು ಕೇಳಿದ್ದು ಈ ಪತ್ರ ಅಲ್ಲ, ನಾನು ಕೇಳಿದ್ದೆ ಸ್ಪೆಷಲ್ ಪತ್ರ, ಭಕ್ತಿಯಿಂದ ಕೊಡಬೇಕಾದ ಪತ್ರ ಅಂತಾನೆ. ಅದು ಯಾವ ಪತ್ರ ಅಂತ ಹುಡುಗ 60 ವರ್ಷ ಶಾಂತಿ ಮುಗಿದು ಹೋಗ್ಬಿಡುತ್ತೆ. 60 ವರ್ಷವೇ ಸಿಗಲಿಲ್ಲ ಆಚಾರ, ಅದು ಯಾವ ಪತ್ರವೋ ನೀವು ಹೇಳಿದ, ಅವನು ಹೇಳಿದ್ದು ನಮಗೆ ಗೊತ್ತಾಗಿಲ್ಲ, ನಾವು ಕೊಡೋದು ಅವ್ನು ತೊಗೊಳ್ತಾ ಇಲ್ಲ. ಯಾವುದು ಪತ್ರ ಗೊತ್ತಾ? ದೇವ್ರು ಹೇಳ್ತಾನೆ, ನಾನೇ ಒಂದು ಗಿಡ ನೆಟ್ಟಿದ್ದೀನಿ, ಅದ್ಭುತವಾದ ವೃಕ್ಷ, ಆ ಪತ್ರವನ್ನು ನಂಗೆ ಕೊಡಬೇಕು ಅಂತಾನೆ. ಯಾವ ವೃಕ್ಷ? 15ನೇ ಅಧ್ಯಾಯದಲ್ಲಿ ಬರುವಂತಹ ವೃಕ್ಷ. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಈ ದೇಹ ದೇವರು ಕೊಟ್ಟ ವೃಕ್ಷ ಇದು. ಈ ಕೈಕಾಲೆಲ್ಲ ಇದೆಯಲ್ಲ, ಇದೇ ವೃಕ್ಷ. ಊರ್ಧ್ವಮೂಲ, ಮೂಲ ಇದೆ ರೀ, ತಲೆ ಮೇಲಿದೆ, ಕೆಳಗೆಲ್ಲ ಕೊಂಬೆ ಗಿಂಬೆಗಳೆಲ್ಲ ಇದೆ. ಕೈ ಹೋದರೂ ಬದುಕಿರ್ಬೋದು, ತಲೆ ಹೋಗ್ಬಿಟ್ರೆ, ಮೂಲನೇ ಹೋಗ್ಬಿಟ್ರೆ ಇಂದಿರಾ, ಇದು ಮೂಲ, ಎಲ್ಲದಕ್ಕೆ ಮೂಲ, ಊರ್ಧ್ವ ಮೂಲ. ಈ ದೇಹದ ಒಳಗೆ 11 ಎಲೆ ಇದೆ ರೀ. 5 ಜ್ಞಾನೇಂದ್ರಿಯ, 1 ಮನಸ್ಸು. ಜಗದ್ಗುರು ಮಧ್ವಾಚಾರ್ಯರು ನಮ್ಮೆಲ್ಲ ಮನುಕುಲಕ್ಕೆ ಹೇಳ್ತಾರೆ, ದೇವರಿಗೆ ಅವನು ಕೊಟ್ಟ ಎಲ್ಲ ಕರ್ಮ ಇಂದ್ರಿಯಗಳನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಬೇಕು. ದೇವರಂತಾನೆ 11 ನಿಮಗೆ ನಾನು ಕೊಟ್ಟಿದ್ದೇನೆ, 11ರಲ್ಲಿ 10 ನಿಮಗೆ, 1 ನನಗೆ ಅಂತಾನೆ. ಅದೇ ಒಂದೇ ದೇವರು ಕೊಡಬೇಕಾದ್ದು. ಮಧ್ವಾಚಾರ್ಯರಂತಾರೆ, ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಶಪದೆ. ಆ ಭಗವಂತನಿಗೆ ನಾವು ಕೊಡಬೇಕಾದ ಒಂದೇ ಒಂದು ಎಲೆ ಪತ್ರ ನಮ್ಮ ಮನಸ್ಸು. ಭಗವಂತ ಆ ಮನಸ್ಸನ್ನು ಕೊಟ್ಟರೆ, ಮನವನಿತ್ತರೆ ತನ್ನ ನೀವನು. ದೇವರಿಗೆ 11 ಎಲೆಯಲ್ಲಿ 1 ಎಲೆಯನ್ನು ಪತ್ರಂ ಅವನಿಗೆ ಅರ್ಪಣೆ ಮಾಡಬೇಕು. ನೀವು ಪತ್ರವನ್ನು ಕೊಡುವಾಗ ಭಕ್ತಿಯಿಂದ ಪತ್ರದ ಒಟ್ಟಿಗೆ ಈ ಅನುಸಂಧಾನ ಮಾಡಿ ಮನಸ್ಸನ್ನು ಕೊಟ್ಟರೆ ಪತ್ರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ತುಳಸಿ ಹಾಕ್ತಾ ಇರ್ತೀವಿ, ಮನಸ್ಸು ಮಾತ್ರ ಇನ್ನೆಲ್ಲೋ ಚಪ್ಪಲಿ ಅಂಗಡಿ ಒಳಗೋ, ಆ ಒಗ್ಗರಣೆ ಸೀದ್ ಹೋಗ್ತಿರೋದ್ರೊಳಗೋ, ಅಥವಾ ಮನೆಯವ್ರನ್ನ ಬೈಯೋದ್ರೊಳಗೋ, ಹಾಲ್ನವನು ಇದರೊಳಗೆ ನಿಮ್ಮದು ಯೋಚನೆ ಬಂದರೆ ಆ ಪತ್ರ ದೇವರಿಗೆ ಬರೋಲ್ಲ. ಪತ್ರಂ ಪುಷ್ಪಂ. ಯಾವುದು ಹೂವು? ಬಾಡುವ ಹೂವು ದೇವರು ಬೇಡೋದಿಲ್ಲ. ನಿಮ್ಮದು ಬಾಡೋ ಹೂವು ಬೇಡ ಅಂತಾನೆ. ಜಗದ್ಗುರು ಮಧ್ವಾಚಾರ್ಯರು 8 ಬಗೆಯ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ರಂತೆ. ಅಷ್ಟಬಿರ್ ಭಾವ ಪುಷ್ಪೈ, ಭಾವನಾತ್ಮಕ 8 ಪುಷ್ಪವಂತನಿಗೆ ಅರ್ಪಣೆ ಮಾಡಬೇಕು. 8 ಮಧ್ವಾಚಾರ್ಯಗೆ ಅಷ್ಟೇ ರೀ, ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ. ಒಂದೇ ಒಂದು ಪುಷ್ಪ ಮಾಡಿ ಸಾಕು ದೇವರಿಗೆ, ಒಂದೇ ಒಂದು ಹೂವು. ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಂ ಇಂದ್ರಿಯ ನಿಗ್ರಹ ಶೌಚ, ಇದೇ ಮೊದಲಾದಿದ್ದು 8 ಪುಷ್ಪ ಇದೆ. ನೀವು ನಿಮ್ಮ ಹಿರಿಯರಿಗೆ ನಿಮ್ಮ ಮಾತು ಸಮಾಧಾನ ತರುವ ಹಾಗೆ ಮಾತಾಡೋದು ಕಲೀರಿ ಸಾಕು. ಸತ್ಯ ಮಾತಾಡಿರಿ. ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದೇ ದೇವರಿಗೆ ಅರ್ಪಣೆ ಮಾಡಬೇಕಾದ. ಹಿಂಸೆ ಆಗಬಾರ್ದು ನಮ್ಮಿಂದ, ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದ ಹಾಗೆ ಒಂದು ದಿನ ನಮ್ಮ ಬದುಕು ನಡೆಸಿದರೆ ಆ ಬದುಕನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ಪುಷ್ಪಂ. ಅದು ಬಾಡೋದೇ ಇಲ್ಲ. ಈ ಹೂವು ದೇವರು ಬಿಡ್ತಾನೆ. ನೀವು ಹೂವು ದೇವರಿಗೆ ಅರ್ಪಣೆ ಮಾಡುವಾಗ ಕೈಯಲ್ಲಿ ಹೂವು ಇಟ್ಕೊಂಡು ಯೋಚನೆ ಮಾಡಿ. ನೀವು ಯಾರ್ದಾರು ಮನಸ್ಸು ನೋಯುವ ಹಾಗೆ ಮಾತಿನಿಂದಲೋ ಮೈಯಿಂದಲೋ ಮಾಡಿದರೆ ಆ ಹೂವು ತಗೊಳ್ಳ. ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ.
ಸತ್ಪತ್ರ ಗಂಧ ಪುಷ್ಪಾದ್ಯೈಹಿ. ನಾವು ಅರ್ಚನೆ ಮಾಡುವ ಪತ್ರ ಪುಷ್ಪ ಇವೆಲ್ಲ ದೇವರಿಗೆ ಹೋಗಬೇಕಾದ್ರೆ ನಮ್ಮಿಂದ ಯಾರ ಮನಸ್ಸಿಗೆ ನೋವಾಗಿರಬಾರ್ದು. ನೋವಾಗಿದ್ದರೆ ಆ ಹೂ ತಗೊಳ್ಳಲ್ಲ. ವಿಷ್ಣು ವೈಷ್ಣವ ದ್ವೇಷದಿಂದ ಕೂಡಿದ ನಿಮ್ಮ ಕೈಯಲ್ಲಿರುವ ಪತ್ರ ಪುಷ್ಪಗಳನ್ನು ಭಗವಂತ ಸ್ವೀಕಾರ ಮಾಡೋಲ್ಲ. ಇಂಥ ಪುಷ್ಪ ಬೇಕು. ಪತ್ರ ಆಯಿತು, ಪುಷ್ಪ ಆಯಿತು. ಫಲ ಹಣ್ಣು ಅಂದರೆ ಮಾರ್ಕೆಟಿಂದ ತಂದದ್ದು ಯಾವುದೂ ಬರಲ್ಲ ರೀ. ದೇವ್ರು ಕೇಳೋ ಹಣ್ಣೇ ಬೇರೆ, ನಾವು ಕೊಡ್ತಿರೋ ಹಣ್ಣೇ ಬೇರೆ. ದೇವ್ರು ಕೇಳೋ ಹಣ್ಣು ಯಾವುದು ಗೊತ್ತಾ? ನಿಗಮ ಕಲ್ಪ ತರೋರ್ಗಲಿತಂ ಫಲಂ. ಯಾವುದದು? ಭಾಗವತ. ವೇದ ಅನ್ನುವ ವೃಕ್ಷದಲ್ಲಿ ಬಿಟ್ಟ 18 ಹಣ್ಣುಗಳಲ್ಲಿ ಬಹು ಸುಂದರವಾದ ಶುಕಮುಖ ದ್ರವ ಸಂಯುತಂ, ಶುಕಾಚಾರ್ಯರು ಸ್ರವಿಸಿದ ಅಮೃತ ಸದೃಶವಾದ ಫಲ ಯಾವುದು? ಭಾಗವತ. ದೇವರು ಪೂಜೆ ಮಾಡುವಾಗ ಭಕ್ತಿಯಿಂದ ಭಾಗವತದ ಒಂದು ಶ್ಲೋಕವನ್ನು ಮನಮುಟ್ಟುವಂತೆ ಭಗವಂತನಿಗೆ ಹೇಳಿದ್ರಿ ಅಂತಾದರೆ, ಆಚಾರ್ಯ ಯಾವ್ದು ಹೇಳ್ಬೇಕು ಆಚಾರ್ಯ? ತುಂಬ ಶ್ಲೋಕ ಇದೆ, ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಾಕು, ಮುಗೀತು. ಹಣ್ಣು ಬಂತು. ಈ ಹಣ್ಣು ನೈವೇದ್ಯನೂ ಮಾಡ್ಬೋದು, ತಿನ್ಲೂಬೋದು. ಅಂದರೆ ಏಕಾದಶಿಲೂಬೋದು, ತಿನ್ಲೂಬೋದು. ಭಾಗವತ ಅದ್ಭುತವಾದ ಹಣ್ಣು. ತೋಯಂ, ನೀವು ಪತ್ರ ಕೊಡ್ಬೋದು ರೀ, ಹೆಂಗೋ ಮಾಡಿ. ಮನಸ್ಸು ಕೊಡ್ಬೋದು, ಫಲ ಕೊಡ್ಬೋದು, ಪುಷ್ಪ ಕೊಡ್ಬೋದು. ತೋಯ ಕೊಡೋದು ಭಾಳ ಕಷ್ಟ. ಕೆಲವರು ಮನೆಗೆ ಬಂದರೆ ಆಚಾರು ನೆಲ್ಲಿ ನೀರು ಬರಲ್ಲ, ಬೋರ್ವೆಲ್ ನೀರು ಬರಲ್ಲ, ಬಾವಿ ಇದೆಯಾ ಅಂತೆಲ್ಲ ಕೇಳ್ತಾರೆ. ಭಗವಂತನಿಗೆ ನಿಮ್ಮ ಯಾವ ನೀರು ನೈವೇದ್ಯಕ್ಕೆ ಬರಲ್ಲ, ಅರ್ಪಣೆ ಮಾಡಲಿಕ್ಕೆ ಬರೋಲ್ಲ. ಹೀಗೆ ಅರ್ಪಣೆ ಮಾಡಬೇಕಾದ ನೀರು ಯಾವುದು ಗೊತ್ತಾ? ದೇವರ ಕಥೆ ಕೇಳ್ತಾ ಕೇಳ್ತಾ ಮೈ ಮರೆತು ನಮ್ಮ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಆ ನೀರನ್ನು ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಬೇಕಂತ. ಚಿತ್ತವಾರ್ಬಿಹಿ ಅಂತ ಭಾಗವತ ವರ್ಣನೆ ಮಾಡುತ್ತೆ. ನಮ್ಮ ಮನಸ್ಸು ಕರಗಬೇಕು. ದೇವರ ಕಥೆ ಕೇಳಿ ಅವನು ಮಾಡಿದ ಉಪಕಾರವನ್ನು ಕೇಳಿ ಕರಗಿ ಒಂದು ಡ್ರಾಪ್ ನಿಮ್ಮಲ್ಲಿ ಏನಾದ್ರು ನೀರು ಬಂತು, ಅದು ಭಗವಂತನಿಗೆ ಅರ್ಪಣೆ ಆಗುತ್ತೆ. ಅಂಥ ನೀರನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಇದು ದೇವರಿಗೆ ನೀವು ಕೊಡುವ ಪದಾರ್ಥಗಳಿದೆ, ಆ ಪದಾರ್ಥವನ್ನು ಭಗವಂತ ಸ್ವೀಕಾರ ಮಾಡೋಲ್ಲ. ಯಾಕಂದರೆ ಪಂಚಮಸ್ಕಂದ ಭಾಗವತದಲ್ಲಿ ಬರುತ್ತೆ, ಯಜ್ಞ ಮಾಡುವ ಋಷಿಗಳ ಮುಂದೆ ದೇವರು ಬಂದಾಗ ಋಷಿಗಳು ಹೇಳ್ತಾರೆ, ನೀನು ಅಪ್ರಾಕೃತನಾದ ನಿನಗೆ ಪ್ರಾಕೃತವಾದ ಯಾವ ಪದಾರ್ಥವನ್ನು ಕೊಟ್ಟು ನಿಮ್ಮನ್ನು ನಾವು ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಅಪ್ರಾಕೃತ, ನಮ್ಮಲ್ಲಿರೋದೆಲ್ಲ ಪ್ರಾಕೃತ. ಹಾಗಾಗಿ ನಿನಗೆ ನಾವು ನಮೋ ನಮೋ ಇತ್ಯೇವ ತಾವತ್, ಕೇವಲ ನಿನಗೆ ನಮಸ್ಕಾರವನ್ನು ಹೋದೆ ವಿನಃ ನಿಮಗೇನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತಿಗೆ ಮೂಲ ಇದು ಒಂದು ಮಾತು. ದೇವರ ಮುಂದೆ ಹಣ್ಣು ಹಿಡ್ಕೊಂಡು ಹೋಗಿದ್ದೀರಿ, ಪತ್ರ ಪುಷ್ಪ ಹಿಡ್ಕೊಂಡು ಹೋಗಿದ್ದೀರಿ. ದೇವರು ಸದ್ಯ ಬೆಳಗ್ಗೆಯಿಂದ ಯಾರು ಹೂವನ್ನೇ ತಂದುಕೊಟ್ಟಿರಲಿಲ್ಲ, ತಂದುಕೊಟ್ನಪ್ಪ ಅಂತ ತಗೊಳ್ಳಲ್ಲ. ನಿಮ್ಮ ಹೂವು ಬಾಡುವ ಹೂವು, ಭಗವಂತನಿಗೆ ಬೇಡದ ಹೂವು. ಆದರೂ ದೇವರು ತೊಗೊಂಡು ಹಾಕ್ಕೊಳ್ತಾನೆ. ಯಾಕೆ ಅಂದರೆ ಎಲ್ಲಿ ಭಗವಂತ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಅದು ಯದ್ಯಪಿ ಪ್ರಾಕೃತ, ದೇವರಿಗೆ ಏನೂ ಪ್ರಯೋಜನ ಇಲ್ಲ, ಆದರೂ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಅದರ ಹಿನ್ನೆಲೆಯಲ್ಲಿರುವ ಭಕ್ತಿ ಭಾವಕ್ಕೆ ಮನಸ್ಸೋತು ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಸರ್ವ ಸಮರ್ಪಣೆಯೇ ಸದುಪಾಯ ಅಂತಾರೆ ಜಗನ್ನಾಥದಾಸರು. ಭಗವದ್ಗೀತೆಯ ಶಾಸ್ವ ಒಂದು ಸಾಲಲ್ಲಿ ಹೇಳ್ತಾ, ಯತ್ಕರೋಷಿ, ಏನು ಮಾಡ್ತೀಯೋ, ಯದಶ್ನಾಶಿ, ಏನು ತಿಂತೀಯೋ ದೇವರಿಗೆ ಅರ್ಪಣೆ ಮಾಡು. ನೋಡಿ, ಸ್ವಲ್ಪ ಮೆಲ್ಲಕ್ಕೆ ಕೇಳಿ. ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ಎಚ್ಚರಿಕೆ ನಿಮಗಿದ್ದರೆ ಏನಂದ್ರೆ ತಿನ್ನೋದೇ ಇಲ್ಲ. ತಿನ್ನುವಾಗ ನಿಮಗನ್ಸತ್ತೆ ಇದು ದೇವರಿಗೆ ಅರ್ಪಣೆ ಮಾಡೋಕ್ಕಾಗತ್ತಾ, ಬರುತ್ತಾ, ಇದು ಬೇಡ, ದೇವರಿಗೆ ಅರ್ಪಣೆ ಮಾಡೋದೇ ಬೇಡ, ತಿನ್ನು, ಹಂಗೆ ಮಾಡಬೇಡ ಅಂತ ದೇವರು. ನಿನಗೆ ನನ್ನ ಅನುಗ್ರಹ ಆಗಬೇಕಂತಾದರೆ ಯತ್ ಕರೋಷಿ, ಏನು ಮಾಡ್ತೀಯ, ಯಜ್ಜುಹೋಸಿ, ಯಾವುದನ್ನು ಹೋಮಿಸ್ತಾ ಇದೆಯಾ, ಏನು ಕೊಡ್ತೀಯ, ಏನು ತಪಸ್ಸು ಮಾಡ್ತೀಯ, ಹೇ ಅರ್ಜುನ ಏನು ಮಾಡ್ತೀಯೋ ಅದನ್ನು ನನಗೆ ಅರ್ಪಣೆ ಮಾಡು. ಕುರುವತೆ ಕರ್ಮ ಯತ್ ಪ್ರೀ. ಭಗವಂತನ ಅರ್ಪಣೆಗಾಗಿ ಶಾಲೆಗೆ ಹೋಗಿ 365 ದಿನ ಓದಿದ ವಿದ್ಯಾರ್ಥಿ ಅದು ಸಾರ್ಥಕ ಆಗೋದು ಎಕ್ಸಾಮ್ಗೆ ಹೋದರೂ ಸಾರ್ಥಕ ಅಲ್ಲ, ಪ್ರಶ್ನೆಗಳಿಗೆ ಉತ್ತರ ಬರೆದರೂ ಸಾರ್ಥಕ ಅಲ್ಲ. ಓದಿದ್ದು, ಬರೆದದ್ದು, ಸಪ್ಲಿಮೆಂಟ್ರಿ ತೊಗೊಂಡದ್ದು ಎಲ್ಲವನ್ನು ಎದ್ದು ಬರುವಾಗ ಅವರಿಗೆ ಅರ್ಪಣೆ ಮಾಡಿ ಬರಬೇಕು. ಯಾರಿಗೆ ಅಲ್ಲಿ ಯಾರು ಪರೀಕ್ಷೆ ನೋಡ್ಕೊಳ್ತಿರ್ತಾರೋ ಅವ್ರಿಗೆ ಆನ್ಸರ್ ಶೀಟ್ ಕೊಟ್ಟು ಬರಬೇಕು. ಅವ್ರಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದರೆ 365 ದಿನ ಓದಿದ್ದು
ಎಕ್ಸಾಮ್ಗಾಗಿ ಸ್ಪೆಷಲ್ ಓದಿದ್ದು, ಎಕ್ಸಾಮ್ಗೆ ಹೋಗಿದ್ದು, ಪೇಪರಲ್ಲಿ ಎಲ್ಲ ಆನ್ಸರ್ ಬರೆದದ್ದು ಎಲ್ಲ ಹೇಗೆ ವ್ಯರ್ಥ ಆಗುತ್ತೋ, ಪಿತ ಆಗಲಿಲ್ಲ ಅಂದರೆ ಆ ಕರ್ಮಗಳು ಎಂದೂ ಕೂಡ ಶೋಭಾಯಮಾನ ಆಗೋಲ್ಲ. ಅದರಿಂದ ಸಮೋಹಂ ಸರ್ವಭೂತೇಷು, ಎಲ್ಲ ಪ್ರಾಣಿ ಪ್ರಪಂಚಕ್ಕೆ ನಾನು ಸಮನಾಗಿದ್ದೇನೆ, ನನಗಿವರು ಬೇಕು ಇವರು ಬೇಡ ಹೀಗೆ ಯಾರಿಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಭಜನೆ ಮಾಡ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನಪ್ಪ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಅಪಿಚೇತ್ಸು. ಇದು ಬಹಳ ಮುಖ್ಯವಾದ ಮಾತು. ಕೃಷ್ಣ ಹೇಳ್ತಾನೆ, ಅಪಿಚೇತ್ಸು ದುರಾಚಾತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ನೋಡಲಿಕ್ಕೆ ದುರಾಚಾರಿ, ಆದರೆ ಅವನು ಯೋಗ್ಯ ಆಗುವ ಸಾಧ್ಯತೆ ಇದೆ. ಅತ್ಯಂತ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯವಾಗಿ ನನ್ನನ್ನು ಭಜನೆ ಮಾಡ್ತಾ ಇದ್ದಾನೆ ಅಂದರೆ ಅವನು ಭಗವಂತನನ್ನು ತಿಳಿದವ ಅಂತ ತಿಳ್ಕೊ, ಅವನು ಉತ್ತಮವಾದ ಗತಿಯನ್ನೇ ಹೊಂತಾನೆ. ಇದರ ತಾತ್ಪರ್ಯ ನೋಡಿ, ಅಜಾಮಿಳ ಅತ್ಯಾರಿ ಆದರೆ ದೇವರ ಅನುಗ್ರಹಕ್ಕೆ ಪಾತ್ರನಾದ. ವೃಷಭಾಸುರ ಅತ್ಯಂತ ದುರಾಚಾರಿ, ದೇವರ ಅನುಗ್ರಹಕ್ಕೆ ಪಾತ್ರನಾದ. ಹಿರಣ್ಯಕಶ್ಯಪ ದುರಾಚಾರಿ, ದೇವರ ಅನುಗ್ರಹಕ್ಕೆ ಪಾತ್ರನಾದ. ರಾವಣಾದಿಗಳು. ಇದೇನು ಕತೆ? ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಇದು ಸ್ವಭಾವದ ದುರಾಚಾರ ಅಲ್ಲ, ಸ್ವಾಭಾವಿಕವಾಗಿ ಮಾಡುವ ದುರಾಚಾರ ಅಲ್ಲ, ಮತ್ತು ಪ್ರಭಾವಕ್ಕೆ ಒಳಗಾಗಿ ಮಾಡುವ ದುರಾಚಾರ.